ಧರ್ಮಸ್ಥಳದ ದಣಿಗಳಿಗೆ, ಅತ್ಯಾಚಾರಿಗಳಿಗೆ, ಕೊಲೆಗಡಕರಿಗೆ ತಮಿಳುನಾಡಿನಲ್ಲಿ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅದರಂಗೆ SIT ತನಿಖೆ ನಿಯತ್ತಾಗಿ ಮಾಡಿದರೆ ಅಥವಾ ಸೌಜನ್ಯ ಕೇಸನ್ನು ನಿಯತ್ತಾಗಿ ತನಿಖೆ ಮಾಡಿದರೆ ಧರ್ಮಸ್ಥಳದ ಕಾಮಂದರ ಫ್ಯಾಮಿಲಿಗೆ ಜೀವಾವಧಿ ಶಿಕ್ಷೆ ಅಲ್ಲ ರೀ, ಗಲ್ಲಿಗೇರಿಸುವಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಇದಕ್ಕೆಲ್ಲ ಕಾರಣ ಈ ಹೋರಾಟವನ್ನು ಜೀವಂತವಾಗಿ ಇಡಲಿಕ್ಕೆ ಕಾರಣ ಮಹೇಶ್ ಅಣ್ಣನಿಗೆ, ಗಿರೀಶ್ ಅಣ್ಣನಿಗೆ, ಎಲ್ಲ ಹೋರಾಟಗಾರರಿಗೂ ತುಂಬ ಹೃದಯ ಧನ್ಯವಾದಗಳು. ಇವರಿಂದಲೇ ಧರ್ಮಸ್ಥಳದ ಕಾಮು ಗಡಕರಿಗೆ ಶಿಕ್ಷೆ ಆಗುವುದು ಪಕ್ಕಾ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ಧರ್ಮಸ್ಥಳದ ದಣಿಗಳು ಮಾಡಿದ ಷಡ್ಯಂತ್ರಕ್ಕೆ ಷಡ್ಯಂತ್ರಕ್ಕೆ ಬಲಿಯಾದಂಥ ಸಂತೋಷನನ್ನು ಯಾವ ರೀತಿ ಟಾರ್ಚರ್ ಕೊಟ್ಟಿದ್ರು, ಅವನ್ನ ಒಪ್ಪಿಕೋ ಹಾಗೆ ಹೀಗೆಲ್ಲ ಟಾರ್ಚರ್ ಮಾಡಿ ನಿಮ್ಮ ಫ್ಯಾಮಿಲಿಯನ್ನೇ ಉಡೀಸ್ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಅಲ್ಲಿನ ಅವತ್ತಿನ ಪೊಲೀಸ್ ಅಧಿಕಾರಿಗಳಿಗೆ ಯಾವ ಶಿಕ್ಷೆ ಕೊಡಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಹೈಕೋರ್ಟು, ಸುಪ್ರೀಂ ಕೋರ್ಟು ನೇರವಾಗಿ ಭಾಗಿಯಾಗಿ ಸೋಮುಟ ಕೇಸನ್ನು ದಾಖಲಿಸಿಕೊಂಡು ತನಿಖೆ ಮಾಡಿದರೆ ಧರ್ಮಸ್ಥಳದಲ್ಲಿ ಆಗಿನ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಲೋಫರ್ ಅಧಿಕಾರಿಗಳಿಗೆ ಶಿಕ್ಷೆ ಯಾವ ರೀತಿ ಆಗುತ್ತಾ ಗೊತ್ತಾ? ತಮಿಳುನಾಡಿನಲ್ಲಿ ಅರ್ಧ ಗಂಟೆ ಅಲ್ಲ ರೀ, ಬರೀ ಒಂದು 15 ನಿಮಿಷ ಲೇಟಾಗಿ ಬಾಗಿಲು ಹಾಕಿದ್ದಕ್ಕೆ ಕೋವಿಡ್ ಸಂದರ್ಭದಲ್ಲಿ ಆ ವಯನ ತಂದೆಯ ಮಕ್ಕಳನ್ನ ಇಬ್ಬರನ್ನ ಸ್ಟೇಷನ್ನಲ್ಲಿ ಕರ್ಕೊಂಡೋಗಿ ಬೆಂಡೆತ್ತಿ ಕೋಲು ಬಡಿಗೆ ಅದು ಇದು ತಗೊಂಡೆಲ್ಲ ಬೆಂಡೆತ್ತಿ ಅವ್ರನ್ನ ಜೈಲಿಗೆ ಕಟ್ಟುವಂಥ ಕೆಲಸ ಮಾಡಿದರು. ಅವತ್ತಿನ ದಿನ ಅಲ್ಲಿನ ನ್ಯಾಯಾಧೀಶ ಕರೆಕ್ಟಾಗಿ ಇವರಿಗೆ ಆರಾಮಿದ್ದಾರಾ, ಅಕಸ್ಮಾತ್ ಏನಾಗಿದೆ ಅಂತೇಳಿ ಪಕ್ಕದಲ್ಲಿ ಇತ್ಕೊಂಡು ಸ್ವಲ್ಪ ಡಿಸ್ಟೆನ್ಸ್ ಮೆನ್ಷನ್ ಮಾಡಿ ನೋಡಿದರೆ ಗೊತ್ತಾಗ್ತಿತ್ತು ಅವರಿಗೆ ಬಡಿದು ಹೊಡೆದು ಒಪ್ಪಿಸಿದ್ದಾರೆ ಅಂದ್ಬೋದು ಗೊತ್ತಾಗ್ತಿತ್ತು. ಆದರೆ ಅವಯ್ಯ ಫಸ್ಟ್ ಫ್ಲೋರಲ್ಲಿ ಇತ್ಕೊಂಡು ನೋಡ್ದೆ ಅದೇನೋ ಒಂದು ಆಗಿ ಹೋಗ್ಬಿಡ್ತು, ಅವರು ಜೀವಂತವಾಗಿಲ್ಲ. ಈ ಕೃತ್ಯವನ್ನು ಎಸಗಿರತಕ್ಕಂಥ ಅಂದರೆ ತಂದೆ ಮಗನನ್ನು ಹೊಡೆದಂತಹ ಅಂದಿನ ಒಬ್ಬಯ್ಯ ಮುಂಚಿತವಾಗಿ ದೇವರೇ ಶಿಕ್ಷೆ ಕೊಟ್ಬಿಟ್ಟಿದ್ದಾನೆ, ಹೊಂಟೋಗ್ಬಿಟ್ಟಾನೆ ಪರಲೋಕಕ್ಕೆ. ಆದರೆ ಈಗ ಇರತಕ್ಕಂಥ 9 ಮಂದಿಗೆ ಗಲ್ಲು ಶಿಕ್ಷೆ ಪ್ರಕಟ ಆಗಿದೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಧರ್ಮಸ್ಥಳದಲ್ಲಿ ಅವತ್ತಿನ ದಿನ ಸಂತೋಷನನ್ನು ಒಪ್ಕೊಳ್ಳದಿದ್ದರೆ, ಸಂತೋಷ್ ಅವತ್ತಿನ ದಿನ ಒಪ್ಕೊಳ್ಳಲಿಲ್ಲ ಅಂದರೆ ಇದೇ ರೀತಿ ಆ ವೈನ್ ಸಮೇತ ಟಾರ್ಚರ್ ಆಗ್ತಿತ್ತು. ಹಂಗೆ ಹೊಡಿತಾ ಇದ್ದರು, ಸ್ವಲ್ಪ ಹೊಡೆದರೆ ಒಂದು ಸ್ವಲ್ಪ ಹೊಡೆದಿದ್ದಾರೆ, ಬಟ್ ಇನ್ನೂ ಜಾಸ್ತಿ ಆಗ್ತಿತ್ತು. ಸಂತೋಷ್ ರಾವನ ತಂದೆಗೆ ಸಮೇತ ಇದೇ ರೀತಿ ಆಗ್ತಿತ್ತು. ಸಂತೋಷ್ ರಾವ್ ತಂದೆ ಎದುರಿಗೆ ಮಗನನ್ನು ಈ ಥರ ಹೊಡಿತಾ ಇದ್ದರು. ಹೆಚ್ಚು ಕಡಿಮೆ ಆದರೆ ಅವನು ಒಪ್ಕೊಂಡಿಲ್ಲ ಅಂದರೆ ತಂದೆನ ಸಮೇತ ಸೇರಿಸ್ಕೊಂಡು ಒದ್ದು ಬಡ್ದು ಏನೆಲ್ಲ ಮಾಡಿ ರಾಮಾಯಣ ಮಾಡಿಬಿಡ್ತಿದ್ರು. ಆದರೆ ಹಂಗೆ ಮಾಡೋಕ್ಕಾಗಿಲ್ಲ. ಆ ವಯ್ಯ ಅವತ್ತಿನ ದಿನ ಒಪ್ಕೊಂಡಿದ್ದಾನೆ. ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಸಾಕ್ಷಿ ಒದಗಿಸೋಕ್ಕೆ ಆಗಿಲ್ಲ. ಯಾಕಂದರೆ ಅವತ್ತಿನ ಸೌಜನ್ಯಳ ಡೆಡ್ ಬಾಡಿಯಲ್ಲಿ ಸಿಕ್ಕಿರ್ತಕ್ಕಂಥ DNA ಇವನ DNA ಮ್ಯಾಚ್ ಆಗಿಲ್ಲ. ವೆಜ್ನಲ್ ಸ್ಲಾಬು ಅದರಲ್ಲೂ ಮ್ಯಾಚ್ ಆಗಿಲ್ಲ. ಇನ್ನೊಂದು ಇಲ್ಲ, ವೆಜ್ನಲ್ ಸ್ಲಾಬೇ ಅದನ್ನ ಹಾಳು ಮಾಡಿಬಿಟ್ಟಾರೆ ಬಿಡ್ರಿ. ಅವತ್ತಿನ ಅಧಿಕಾರಿಗಳು ಹಾಳು ಮಾಡಿ ಬಿಸಾಕಿಬಿಟ್ಟಿದ್ದಾರೆ. ಸಾಕ್ಷಿ ನಾಶ 100% ಮಾಡಿಬಿಟ್ಟಿದ್ದಾರೆ. ಈಗ ಏನು ಮಾಡಬೇಕಾದ್ರೂ ಸಮೇತ ಅವತ್ತಿನ CC ಕ್ಯಾಮ್ರಾ ಏನಾದರೂ ಪೊಲೀಸ್ ಸ್ಟೇಷನ್ ಇದ್ದರೆ ಇರುತ್ತಂಗೆ ನನಗಂತೂ ಗೊತ್ತಿಲ್ಲ, ಬಟ್ಟು ಇದರಲ್ಲಿ ಸಮೇತ ಬೇಜಾನ್ ಆಟ ಆಡಿಬಿಟ್ಟಿದ್ದಾರೆ. ಪ್ರಕೃತಿ ಶಿಕ್ಷಾಲಯ ಎದುರಿಗಿರ್ತಕ್ಕಂಥ CC ಕ್ಯಾಮ್ರಾ ನಾಪತ್ತೆ. ಅದೇ CC ಕ್ಯಾಮ್ರಾ ಅಂದರೆ ಧರ್ಮಸ್ಥಳದಲ್ಲಿರ್ತಕ್ಕಂಥ CC ಕ್ಯಾಮ್ರಾ ಆಧಾರವನ್ನು ಇಟ್ಟುಕೊಂಡು ಒಬ್ಬಯ್ಯ ಮಾಡಿ ಓಡಿ ಹೋಗಿದ್ದ. ಅವನನ್ನು ಹಿಡ್ಕೊಂಬರುವಂಥ ಪ್ರಯತ್ನ ಮಾಡಿದರು. ಹಿಡ್ಕೊಂಬಂದು ಆ ವೈನಿಗೆ ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ಅದೇ ಬೆಳ್ತಂಗಡಿ ಧರ್ಮಸ್ಥಳದ ಪೊಲೀಸ್ನವರು. ಆದರೆ ಇಲ್ಲಿ ಅತ್ಯಾಚಾರ ಎಸಗಿರುವಂತಹ ಲೋಫರ್ಗಳನ್ನು ಹಿಡಿಯುವಂಥ ಕೆಲಸ ಮಾಡಿಲ್ಲ. CC ಕ್ಯಾಮ್ರಾ ಎಲ್ಲಿ ಅದ್ರ ಬಗ್ಗೆ ಕೇಳಲೇಬೇಡ್ರಿ. CC ಕ್ಯಾಮ್ರಾ ಹೆಚ್ಚು ಕಡಿಮೆ ಅಂದರೆ ಇಲ್ಲನೇ ಅಂತ ಹೇಳ್ಬಿಡ್ತಾರೆ. ಆದರೆ ದೇವರ ದಯನೋ ಅಥವಾ ಸೌಜನ್ಯಳ ಶಕ್ತಿನೋ ಅಥವಾ ಸೌಜನ್ಯಳ ಆತ್ಮದಿಂದ ಇವರಿಗೆ ಏನಾದರೂ ಪ್ರೇರೇಪಣೆ ಆಗಿರಬಹುದಂಗೋ CC ಕ್ಯಾಮ್ರಾ ಇತ್ತು, ಆದರೆ ಕಲೆಕ್ಟ್ ಮಾಡಿಲ್ಲ. ಇಲ್ಲೇ ಸಿಗೆ ಬಿದ್ದರು ಮೆಕಗಳು. ಇವರಿಗೆಲ್ಲ ಶಿಕ್ಷೆ ಆಗೋದು ಬೇಡವಾ ಹೇಳಿ ಸ್ನೇಹಿತರೆ? ಆನೆ ಮಾವತನ ಕೇಸಲ್ಲಿ ಹಿಂಗೆ, ಆನೆ ಮಾವತನ ತಂಗಿ ಕೇಸಲ್ಲೂ ಹಿಂಗೆ, ಪ್ರತಿಯೊಂದು ಕೇಸಲ್ಲೂ ಸಮೇತ ಹಿಂಗೆ ಮಾಡ್ತಕ್ಕಂಥದ್ದು. ಬರೀ ಅಮಾಯಕರನ್ನು ಹೊಡೆದು ಬಡ್ದು
ಅದರಲ್ಲಿ ಸಿಗಿಸುವಂಥ ಕೆಲಸ ಮಾಡ್ತಾರಲ್ಲ, ಅಲ್ಲಿನ ಬೆಳ್ತಂಗಡಿ ಪೊಲೀಸ್ನವರು ಯಾರ ಪರ ನಿಂತಿದ್ದಾರೆ? ಅತ್ಯಾಚಾರಿಗಳ ಪರ ನಿಂತಿದ್ದಕ್ಕೆ ಇವತ್ತಿನ ದಿನ ನಾವೆಲ್ಲ ಹೋರಾಟ ಮಾಡ್ತಕ್ಕಂಥದ್ದು. ಆವಯ್ಯ ಅಂದರೆ ಧರ್ಮಸ್ಥಳದ ದಣಿ ಹೇಳ್ದಂಗೆ ಅಲ್ಲಿ ನಡೀತಕ್ಕಂಥದ್ದು. ರಾಜಕೀಯದಾಗಲಾದರೂ ಅಷ್ಟೇ, ರಾಜಕೀಯ ಅಲ್ಲೊಂದು ಪಂಚಾಯತ್ ಎಲೆಕ್ಷನ್ ಆದರೂ ಸಮೇತ ಎಲ್ಲ ಪ್ರತಿಯೊಂದರಲ್ಲೂ ಆವಯ್ಯನೇ ಮುಂದು. ಯಾಕೇಳಿ, ನಮ್ಮ ಧರ್ಮದ ದೇವಸ್ಥಾನದ ದುಡ್ಡು ಬರ್ತಲ್ಲ, ಅದನ್ನ ಇಟ್ಕೊಂಡು ಆಟ ಆಡ್ತಿದ್ದಾನೆ. ನಮ್ಮ ಹಿಂದೂಗಳ ಮೇಲೇ ಎತ್ತಿ ಕಟ್ಟುವಂಥ ಕೆಲಸ ಇದೆಲ್ಲ ನಡೀತಕ್ಕಂಥದ್ದು ಇದರಿಂದನೇ ಗೊತ್ತಾಗುತ್ತೆ. ಧರ್ಮಸ್ಥಳದ ದಣಿಗಳು ಒಂದಲ್ಲ ರೀ, ಎರಡಲ್ಲ ರೀ, ಬೇಜಾನ್. ಈಗ ಮೊನ್ನೆ ನಿಮಗೆಲ್ಲ ನಿನ್ನೆ ಹೇಳಿದೆ ವಿಡಿಯೋದಲ್ಲಿ 3 ನೋಟಿಸ್ ಬಂದಿದ್ದಾವೆ. ಇದ್ರ ಬಗ್ಗೆ ಯಾವುದೇ ಒಂದು ಶೆಟ್ಲಾಗಿರ್ತಕ್ಕಂಥ ಶೆಟ್ಲೈಟ್ ಮಾಧ್ಯಮದವರು ಬಿತ್ತರಿಸ್ತಾ ಇಲ್ಲ. ಯಾವುದೇ ಒಂದು ಪತ್ರಿಕೆಯಲ್ಲಿ ಸಮೇತ ಪ್ರಿಂಟಾಗಿ ಬರ್ತಾ ಇಲ್ಲ. ಯಾಕಂದರೆ ಧರ್ಮಸ್ಥಳದ ದಣಿಗಳು ಎಂಜಲ ಕಾಸು ಇವರಿಗೆ ಕೊಟ್ಟಿರಬಹುದು. ಕೊಡದಿದ್ರೆ ಇವ್ರು ಯಾಕೆ ಮುಚ್ಕೊಂಡು ಮಲ್ಕೊತಿದ್ರು? 100% ಅವ್ರ ಹತ್ರ ಇವರು ಮಿಂಗಲಾಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಮಿಂಗಲಾಗಿಲ್ಲ ಅಂದರೆ ನಮ್ಮಂಗೆ ಅವರು ಪಬ್ಲಿಷ್ ಮಾಡ್ತಾ ಇದ್ದರು ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ಯಾರಿಗೆ ಗೊತ್ತಾಗ್ತಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ನಾವೇನಾದರೂ ಕೇಳಿದ್ರೆ ಈ ವಿಡಿಯೋದಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿ ಹೆಸರನ್ನು ತಗೊಂಡಿಲ್ಲ, ಆದರೂ ಸಮೇತ ವಿಡಿಯೋ ಡಿಲೆಕ್ಟ್ ಮಾಡಿ ಲೋಪರ್ ಮುಟ್ಟಾಳ್ರ, ನೀನು ವಿಡಿಯೋ ಇಂಥ 10 ವಿಡಿಯೋ ಡಿಲೆಕ್ಟ್ ಮಾಡಿಸಿ, ಇಲ್ಲ ಚಾನಲೇ ಡಿಲೆಕ್ಟ್ ಮಾಡಿಸಿ, ಆದರೂ ನಮ್ಮದು ಒಂದು ಕಿತ್ಕೊಂಬಕ್ಕಾಗಲ್ಲ. ನಮ್ಮ ಹಿಂದೂ ಹುಲಿ ಮಹೇಶ್ ಅಣ್ಣನ ಒಂದೇ ಒಂದು ಕರೆಗೆ ಇಡೀ ನಮ್ಮ ರಾಜ್ಯವೇ ಬಂದು ಬೆಳ್ತಂಗಡಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೂ ರೆಡಿ. ನೀವು ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಈಗ ಮಹೇಶ್ ಅಣ್ಣ ಒಂದೇ ಒಂದು ಮನೆಗೆ ಬಂದು ಧ್ವಂಸ ಮಾಡಲ್ಲ. ನಾವು ಪ್ರತಿಯೊಬ್ಬ ಜನಗಳು, ನೊಂದಿರ್ತಕ್ಕಂಥ ಜನಗಳು ಬೆಳ್ತಂಗಡಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೇಕಾದ್ರೆ ಅಲ್ಲಿ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಅಂದರೆ ಯಾವುದೇ ಒಂದು ಗಲಾಟೆ ಗದ್ದಲೆ ಇಲ್ಲದೆ. ಅದಕ್ಕೆ ನಿಮ್ಮ ಪರ್ಮಿಷನ್ನೇ ಇಲ್ಲ. ನೋಡಿ ಸ್ವಾಮಿ, ಧರ್ಮಸ್ಥಳದಲ್ಲಿರ್ತಕ್ಕಂಥ ಒಬ್ಬ ಹಿಂದೂ ಹುಲಿ ಮಹೇಶ್ ಅಣ್ಣನನ್ನು ನಿಮ್ಮಿಂದ ಕೊಂಡುಕೊಳ್ಳುವಂಥ ಪ್ರಯತ್ನ ಬೇಜಾರು ನಡೆದಿತ್ತು. ಬಟ್ ಆವಯ್ಯನ ಕೊಂಡುಕೊಳ್ಳಲು ಆಗ್ತಾನೇ ಇಲ್ಲ ನಿಮ್ಮ ಕೈಲಿ. ಆವಯ್ಯಗೆ ಕೋಟಿ ಅಲ್ಲ ರೀ, 1000 ಕೋಟಿ 100 ಕೋಟಿ ಅವಿಗೆ ಬೇಕೇ ಆಗಿಲ್ಲ. ಬೇಕಾಗಿರ್ತಕ್ಕಂಥದ್ದು ಹಿಂದೂಗಳಿಗೆ ನ್ಯಾಯ. ಆವಯ್ಯ ಹಂಗನೇ ಬಂದಿರತಕ್ಕಂಥದ್ದು. ನ್ಯಾಯಕ್ಕೋಸ್ಕರ ನನ್ನ ಜೀವ ಹೋದರೂ ಸಮೇತ ನೀವೇನು ಬೇಕಾದ್ರೂ ಮಾಡಿಕೊಳ್ಳಿ, ನಾನು ನ್ಯಾಯಕ್ಕಾಗಿ ನಿಂತ್ಕೊಳ್ತೇನೆ, ಅನ್ಯಾಯದ ಪರ ನಿಂತ್ಕೊಳ್ಳೋದಿಲ್ಲ ಅಂತ ಆವಯ್ಯ ಹೇಳಿರ್ತಕ್ಕಂಥದ್ದು. ಒಂದು ಕಡೆಯಿಂದ ಅಲ್ಲ ರೀ, ಇವರು ಅನ್ಯಾಯ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅಲ್ಲಿನ ದೇವಸ್ಥಾನದಲ್ಲಿ ಮತ್ತು ಅಲ್ಲಿನ ಒಂದು ಏನೋ ಕೆಲಸಗಾರ ಇಟ್ಕೊಂಡಿರ್ತಾರಲ್ಲ, ಅವರಿಗೆಲ್ಲ ಭದ್ರತೆಯೇ ಇಲ್ಲ. ಒಂದು ಮನೆ ಕೂಡ ಕಟ್ಟಿಸಿಕೊಡುವಂಥ ಇದೇನೂ ಇಲ್ಲ. ಬರೀ ಬಿಲ್ಡಪ್. ನಾವು ಅವ್ರಿಗೆ ಬಡವ್ರಿಗೆ ಸಹಾಯ ಮಾಡಿದ್ವಿ, ಇವ್ರಿಗೆ ಬಡವ್ರಿಗೆ ಸಹಾಯ ಮಾಡಿದ್ವಿ, ವೀಲ್ ಚೇರ್ ತಂದು ಕೊಟ್ಟಿವಿ, ಅದು ತಂದು ಕೊಟ್ಟಿವಿ, ಇದು ತಂದು ಕೊಟ್ಟಿವಿ. ನೀವೇ ಪುಕ್ಷಟೆ ತಂದು ಕೊಟ್ಟಿಲ್ಲ. ನಮ್ಮ ಉಂಡಿ ದುಡ್ಡು, ನಾವು ಕಟ್ಟಿರ್ತಕ್ಕಂಥ ಸಂಘದ ದುಡ್ಡಲ್ಲೇ ನೀವು ಕಟ್ಟಿರುವಂಥ ಸಂಘದ ದುಡ್ಡಲ್ಲೇ ನೀವು ಅವರಿಗೆ ತಂದು ಕೊಟ್ಟಿರುವಂಥ ವ್ಯವಸ್ಥೆ ಮಾಡಿದ್ದೀರಿ. ನಿಮ್ಮ ವೈಯಕ್ತಿಕವಾಗಿ ಏನು ಕಿತ್ತು ಗುಡ್ಡೆ ಹಾಕಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಿಮಗೆ ದಮ್ಮು ತಾಕತ್ತು ಇದ್ದರೆ ಧರ್ಮಸ್ಥಳದ ದಣಿಗಳೇ, ನಿಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ, ನೀವು ಅಧಿಕಾರಿಗಳಿದ್ರಲ್ಲ ಅವರಿಗೆ, ಸಿಬ್ಬಂದಿ ವರ್ಗಕ್ಕೆ ಮನೆಯನ್ನು ಕಟ್ಟಿಸಿಕೊಡಿ. ಸಣ್ಣ ಗುಡಿಸ್ಲಾಗ ಯಾಕೆ ಇಟ್ಟಿರಿ ಅವ್ರನ್ನ? ಒಂದು ಸೀಟ್ ಹಾಕಿ ಅಕಸ್ಮಾತ್ ಒಂದು ಸಣ್ಣ ಸೀಟ್ ಮನೆಯೋ ಇಲ್ಲ ಒಂದು RCC ಮನೆಯೋ ಕಟ್ಟಿಸಿ ಕೊಡುವಂಥ ವ್ಯವಸ್ಥೆ ಮಾಡಿ. ಇಲ್ಲಾಂದರೆ ಅವ್ರಿಗೆ ಕಟ್ಟಿಕೊಳ್ರಿ ಅಂತ ಒಂದು ಮಾತು ಹೇಳಿ ಅವ್ರು ಕಟ್ಕೊಳ್ತಾರೆ. ಅದನ್ನು ಬಿಡ್ತಾ ಇಲ್ಲ. ಯಾಕೆ ಹೇಳಿ? ಆ ಜಾಗ ಸಮೇತ ಕಿತ್ಕೊಂಡು ಹೋಗುತ್ತೆ ಅಂತ. ಎಷ್ಟಿದೆ ಅಲ್ರಿ ನಿಮಗೆ ಆಸೆ? ಇವತ್ತು ನಿಮ್ಮದು, ನಾಳೆ ನಿಮ್ಮದಲ್ಲ. ಆಲ್ರೆಡಿ ನೀವು ಬೆಡ್ನಲ್ಲಿ ಮಕ್ಕೊಂಡಿದ್ದೀರಿ, ಎದ್ದಾಳದೆ ಡೌಟು. ಅದ್ರ ಸಮೇತ ಎಷ್ಟು ರೀ ಆಸೆ? ಇಡೀ ನಮ್ಮ ರಾಜ್ಯದ ತುಂಬ ಬೇರೆ ವಿದೇಶದಲ್ಲಿ ಸಮೇತ ಆಸ್ತಿಯನ್ನು ಮಾಡಿದ್ದೀರಿ. ಅದು ರೆಕಾರ್ಡ್ಸು ಎಲ್ಲ ಉಂಟು. ಇನ್ನೂ ಎಷ್ಟು ಆಸೆ ರೀ ನಿಮಗೆ? ಬಡವ್ರ ಮೇಲೆ ಕನಿಕರನೇ ಇಲ್ವಾ? ಅಂದರೆ ಇವರೆಲ್ಲ ಹಿಂದೂಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಹಿಂದೂಗಳ ಮೇಲೆ ಎಲ್ಲಿದೆ ನಿಮಗೆ ಭಕ್ತಿ? ಹಿಂದೂಗಳ ದುಡ್ಡು ಬೇಕು, ಹಿಂದೂಗಳ ಇದು ಬೇಕು, ಅದು ಬೇಕು. ಆದರೆ ಅವರಿಗೆ ಸವಲತ್ತು ಮಾಡುವಂಥ ಕೆಲಸ ನೀವು ಜೀವನದಲ್ಲಿ ಒಂದಾದರೂ ಮಾಡಿದ್ದನ್ನು ತೋರಿಸಿ. ಅಕಸ್ಮಾತ್ ಮಾಡಿದ ಸಮೇತ ನೀವು ಸರ್ಕಾರದಿಂದ ಫಂಡ್ ತಗೊಂಡು ಅದನ್ನ ಮಾಡಿ, ಇದು ನಾವೇ ಮಾಡಿದ್ದೀವಿ, ಆ ಕೆರೆ ಅಭಿವೃದ್ಧಿ ಮಾಡಿದ್ದೀವಿ, ಈ ಗೆಣಸು ಕೆರೆದಿದ್ದೀವಿ, ಬರೀ ಇದನ್ನೇ ಹೇಳ್ತಕ್ಕಂಥದ್ದು. ನಕಲಿ ದೇವಮಾನವನ ನಕಲಿ ಅಭಿವೃದ್ಧಿಗಳು, ನಕಲಿ ದೇವಮಾನವನ
ನಕಲಿ ಅಭಿವೃದ್ಧಿಗಳ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಕಾಮೆಂಟ್ ಬಾಕ್ಸ್ ಖಾಲಿದೆ ಸ್ನೇಹಿತರೆ. ಇದರಲ್ಲಿ ತಪ್ಪು ಗಿಪ್ಪು ಏನೂ ಇಲ್ಲ. ಅವ್ರು ಮಾಡಿರ್ತಕ್ಕಂಥದ್ದು ನೇರ ದಿಟ್ಟವಾಗಿ ನಾವು ಹೇಳ್ತಕ್ಕಂಥದ್ದು. ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಮಗೆ ಏನಾದರೂ ಅವನ ಮೇಲೆ ವೈಯಕ್ತಿಕವಾಗಿ ದ್ವೇಷ ಇಲ್ಲ. ಆದರೆ ನಮ್ಮ ಧರ್ಮದ ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳನ್ನು ಕಗ್ಗೊಲೆ ಮಾಡಿರ್ತಕ್ಕಂಥ ಆ ಫ್ಯಾಮಿಲಿಯವರ ಮೇಲೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಲೇಬೇಕು. ಧರ್ಮಾಧಿಕಾರಿ ಪಟ್ಟದಿಂದ ಕೆಳಗಿಳಿಲೇಬೇಕು. ಆ ವಂಶದವರಿಗೆ ಧರ್ಮಾಧಿಕಾರಿ ಅಲ್ಲ ರೀ, ಅವ್ರು ಯಾವ ಧರ್ಮಕ್ಕೆ ಧರ್ಮಾಧಿಕಾರಿ ಬೇಕಾದ್ರೆ ಅವ್ರ ಮನೆ ಬೇಕಾದ್ರೆ ಹಾಕ್ಕೊಳ್ಳಿ. ಅಲ್ಲಿನ ಸ್ಥಾನವನ್ನು ಕಿತ್ತುಕೊಂಡು ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪ ಸ್ವಾಮಿಗೆ ನ್ಯಾಯ ಬೇಕು. ಅದು ಸರ್ಕಾರದ ತೆಕ್ಕಿಗೆ ಹೋಗಲೇಬೇಕು. ಆಡಳಿತಾಧಿಕಾರಿಗಳು ಅವರೇ ಆಗಲಿ, ನಮಗೇನು ಸಂಬಂಧ ಇಲ್ಲ. ಬಟ್ಟು ಸರ್ಕಾರ ಲೆಕ್ಕ ತಗೊಳ್ಳೇಬೇಕು. ಇಲ್ಲಾಂದರೆ ಇನ್ನೂ ಎಷ್ಟು ಜನಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕ್ತಾರೋ ನಮಗಂತೂ ಗೊತ್ತಿಲ್ಲ. ಇದೆಲ್ಲ ನಿಲ್ಲಬೇಕಂದ್ರೆ ಸರ್ಕಾರ ಈ ವಿಚಾರದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಅಲ್ಲಿನ ರಾಜಕೀಯ ವ್ಯಕ್ತಿಗಳಿಂದ ಆಗದು. ನೀವೇ ಏನಾದರೂ ಮುಂದೆ ಬಂದು ಇದನ್ನು ಏನಾದರೂ ಒಂದು ವ್ಯವಸ್ಥೆಗೆ ತಗೊಂಡು ಹೋಗಲೇಬೇಕು. ಮುಜರಾಯಿ ಇಲಾಖೆಯವರು ದಯವಿಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಮುಜರಾಯಿ ಇಲಾಖೆಗೆ ಆ ದೇವಸ್ಥಾನವನ್ನು ಸೇರಿಸಿಕೊಳ್ಳುವಂಥ ಕೆಲಸ ಮಾಡಿ. ನಿಮಗೆ ಕೋಟಿ ಕೋಟಿ ಕನ್ನಡಿಗರ ಪರವಾಗಿ ನಮಸ್ಕಾರಗಳು. ವಿಡಿಯೋ ನೋಡಿದ್ದಕ್ಕೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಸೌಜನ್ಯ. ನಮಸ್ಕಾರ. ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕನ್ನಡ ಜನತೆಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೇನು ಧರ್ಮಸ್ಥಳದ ದಣಿಗಳ ಕತೆ ಕ್ಲೋಸ್ ಆಗುತ್ತೆ ಅಂದ್ಕೊಂಡಿದ್ದೇನೆ. ಯಾಕಂದರೆ ಸುತ್ತ 4 ದಿಕ್ಕಿನಿಂದ ಅಟ್ಯಾಕ್ ಆಗ್ತಾ ಇದೆ. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ನ್ಯಾಯಾಲಯನೇ ಮಾಡ್ತಾ ಇದೆ. ಇದು ನ್ಯಾಯಾಲಯಕ್ಕೆ ಸಮೇತ ಮನವರಿಕೆ ಆಗಿದೆ ಎಂಬುದರ ಬಗ್ಗೆ ನಿಮಗೆಲ್ಲ ಗಮನವಿರಲಿ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀ ಸ್ಪರ್ಶೋಜನ, ಜೈ ಮಹೇಶಣ್ಣ, ಜೈ ಸೋಮನಾಥ್ ನಾಯಕ್. ನಮಸ್ಕಾರ ನಿಮಗೆ.